ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಇನ್ನೂ ಒಂದು ಹೊಸ ವಿಷಯ ನಿಮ್ಮ ಹತ್ರ ಹೇಳ್ಕೊಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಡೇ ಟು ಡೇ ಲೈಫಲ್ಲಿ ನಾವು ಯಾವ ಥರ ನಾವು ವರ್ಡ್ಸ್ ಯೂಸ್ ಮಾಡ್ತೀವಿ, ಯಾರಾದರೂ ನಿಮ್ಮ ಹತ್ರ ಮಾತಾಡಿದಾಗ ಯಾರಾದರೂ ನೀವು ಕಾಂಪ್ಲಿಮೆಂಟ್ ಕೊಟ್ಟಾಗ ನೀವು ಅದಕ್ಕೆ ಯಾವ ಥರ ರೆಸ್ಪಾನ್ಸ್ ಕೊಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ವ್ಯಕ್ತಿತ್ವ ಯಾವುದಿರುತ್ತೆ ಅಂತ ಬೇರೆಯವರು ಒಂದು ಗೇಜ್ ಮಾಡ್ತಾರೆ. ಸೊ ಒಂದೊಂದಾಗಿ ನಾನು ಒಂದು 4-5 ಇನ್ಸಿಡೆನ್ಸಸ್ ಹೇಳ್ತೀನಿ. ಅವಾಗ ನೀವು ಯಾವ ಥರ ನೀವು ನಿಮ್ಮ ವರ್ಡ್ಸ್ನ ಯಾವ ಥರ ಯೂಸ್ ಮಾಡಿದ್ರೆ ಅದು ನಿಮ್ಮ ಮೇಲೆ ಒಂದು ಇಂಪ್ರೆಷನ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಒಂದು ತಿಳ್ಕೊಳ್ಳೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾರಾದರೂ ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ಅಂತ ಹೇಳಿದ ತಕ್ಷಣ ನಾವು ಇಮಿಡಿಯೇಟಾಗಿ ಏನು ಹೇಳ್ತೀವಿ, ಥ್ಯಾಂಕ್ ಯು, ವೆಲ್ಕಮ್ ಅಂತ ಹೇಳ್ತೀವಿ, ಅಥವಾ ಇಟ್ಸ್ ಓಕೆ ಅಂತ ಈಸಿಯಾಗಿ ನಾವು ಇಮಿಡಿಯೇಟಾಗಿ ಬರೋದೇ ಅದು. ಅದಕ್ಕಿಂತ ನೀವು ಯಾರಾದರೂ ಥ್ಯಾಂಕ್ ಯು ಹೇಳಿದಾಗ ಇಟ್ಸ್ ಮೈ ಪ್ಲೆಷರ್ ಆ ಥರ ಯೂಸ್ ಮಾಡಿದ್ರೆ ಸೊ ಇಟ್ ವಿಲ್ ಬಿ ವೆರಿ ಗುಡ್. ಸೊ ಅದೇ ಥರ ನೀವು ಒಂದು ಮೀಟಿಂಗ್ ಹೋಗಿರ್ತೀರ, ಓಕೆ, ಸೊ ಮೀಟಿಂಗ್ ಹೋಗ್ಬೇಕಾಗಿರುತ್ತೆ, ಕಾರಣಾಂತರದಿಂದ ಸ್ವಲ್ಪ ಡಿಲೇ ಆಗ್ಬಿಡುತ್ತೆ. ಸೊ ಅವಾಗ ಹೋಗ್ಬಿಟ್ಟು ಸಾರಿ ಅಂತ ಹೇಳೋದಕ್ಕಿಂತ ಅದನ್ನ ಚೇಂಜ್ ಮಾಡಿ, ಸೊ ಥ್ಯಾಂಕ್ ಯು ಫಾರ್ ವೇಟಿಂಗ್ ಫಾರ್ ಮೀ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಯು. ಸೊ ಆ ಥರ ಒಂದು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ ನೀವು ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ. ಓಕೆ, ಸೊ ಅಲ್ಲಿ ಯಾರು ನಿಮಗೋಸ್ಕರ ಅವ್ರ ಮೀಟಿಂಗಲ್ಲಿ ವೇಟ್ ಮಾಡ್ತಾ ಇರ್ತಾರೆ, ನೀವು ಕಾರಣಾಂತರದಿಂದ ನೀವು ಲೇಟ್ ಹೋಗಿದ್ದೀರಾ, ಅದಕ್ಕೋಸ್ಕರ ಅವ್ರು ವೇಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ. ಸೊ ಅದಕ್ಕೋಸ್ಕರ ನೀವೇನು ಹೇಳ್ತಿದ್ದೀರಾ, ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ನೀವು ಹೇಳ್ತೀರಾ ಥ್ಯಾಂಕ್ ಯು ಫಾರ್ ವೇಟಿಂಗ್, ಐ ಅಪ್ರಿಷಿಯೇಟ್ ಯುವರ್ ಪೇಷನ್ಸ್. ಈ ಥರ ಒಂದು ಹೇಳಿದ್ರೆ ಅವ್ರಿಗೂ ಒಂದು ರೆಸ್ಪೆಕ್ಟ್ ಕೊಟ್ಟಂಗೆ ಆಗುತ್ತೆ, ಅವ್ರು ವೆಯ್ಟ್ ಮಾಡಿದ್ದಕ್ಕೆ, ಮತ್ತು ನಿಮ್ಮಲ್ಲೂ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ. ಸೊ ಥರ್ಡ್ ಥಿಂಗು, ನೀವು ಎಲ್ಲರೂ ಹೋಗ್ಬೇಕಾದ್ರೆ ವಾಟ್ ಯು ವಾಂಟ್ ಟು ಈಟ್ ಅಂತ ಯಾರಾದರೂ ಕೇಳ್ತಾರೆ, ಓಕೆ, ಅವಾಗ ನೀವೇನು ಹೇಳ್ತೀರಾ, ಸೊ ನಿಮ್ಗೇನು ಇಷ್ಟನೋ ಅದನ್ನೇ ಚೂಸ್ ಮಾಡಿದ್ರೆ, ಅದಕ್ಕಿಂತ ನೀವೇನು ಯೂಸ್ ಮಾಡೋದು, ಯು ಚೂಸ್, ಐ ಟ್ರಸ್ಟ್ ಯುವರ್ ಟೇಸ್ಟ್. ಓಕೆ, ಯು ಚೂಸ್, ಐ ಟ್ರಸ್ಟ್ ಯುವರ್ ಟೇಸ್ಟ್. ಸೊ ಇದರಿಂದ ಏನಾಗುತ್ತೆ, ನೀವು ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಟು ಅವ್ರು ಹೇಳ್ತಾ ಇದ್ದೀರಾ, ನೀವೇನು ಚೂಸ್ ಮಾಡ್ತೀರೋ ಅದು ನಿಮ್ಮ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು, ಸೊ ನೀವೇ ಚೂಸ್ ಮಾಡಿತ್ತು. ಸೊ ಇದಂತ ಡಿಫ್ರೆಂಟಾಗಿ ಹೇಳೋದು. ಸೊ ಇನ್ನೂ ಒಂದು ಸಿಚುವೇಶನ್ ತೊಗೋಣ. ಯಾವ್ದಾದ್ರು ನೀವು ಎಲ್ಲರೂ ಹೋಗ್ಬೇಕಾದ್ರೆ ಯಾರಾದರೂ ಹೇಳ್ತಾರೆ ನಿಮಗೆ, ಓಕೆ, ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ, ಅಥವಾ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಅಥವಾ ನಿಮ್ಮ ಒಂದು ಅನಾಲಿಸಿಸ್ ತುಂಬಾ ಚೆನ್ನಾಗಿರುತ್ತೆ, ಸೊ ಯಾವುದೋ ಒಂದು ಕಾಂಪ್ಲಿಮೆಂಟ್ ಕೊಡ್ತಾರೆ. ಸೊ ಅವಾಗ ನೀವು ಏನು ಹೇಳ್ಬೋದು ಅಂದರೆ, ಸೊ ದಟ್ಸ್ ಇನ್ ಥ್ಯಾಂಕ್ ಯು, ದಟ್ ಮೀನ್ಸ್ ಎ ಲಾಟ್. ಓಕೆ, ಸೊ ಈ ಥರ ಒಂದು ಯಾರಾದರೂ ಕಾಂಪ್ಲಿಮೆಂಟ್ ಥ್ಯಾಂಕ್ ಯು, ದಟ್ ಮೀನ್ಸ್ ಎ ಲಾಟ್ ಅಂದಾಗ ನೀವು ಕಾಂಪ್ಲಿಮೆಂಟ್ ನೀವು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀರಾ. ಹಾಗೇನೆ ಅವ್ರಿಗೋಸ್ಕರ ನೀವು ಒಂದು ಅವ್ರು ಕಾಂಪ್ಲಿಮೆಂಟ್ ಮಾಡಿದ್ದಕ್ಕೂ ನೀವು ಅವರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದೀರಾ. ಸೊ ಇದು ಒಂದು ಸಿಚುವೇಶನ್. ಇನ್ನೊಂದು ಸಿಚುವೇಶನ್ ಎಲ್ಲ ಏನಾಗುತ್ತೆ ಅಂದರೆ, ಸೊ ನಿಮ್ಗೇನಾದ್ರು ಗೊತ್ತಿರೋದಿಲ್ಲ, ಓಕೆ, ಯಾವುದೋ ಒಂದು ಆಫೀಸಲ್ಲಿ ಆಗ್ಬೋದು, ಯಾವುದೋ ಒಂದು ಕೆಲಸ ಆಗ್ಬೋದು, ನಿಮ್ಗೇನಾದರೂ ಗೊತ್ತಿರೋದಿಲ್ಲ. ಸೊ ಅದನ್ನು ನೀವು ಐ ಡೋಂಟ್ ನೋ, ಓಕೆ, ಸೊ ಐ ಡೋಂಟ್ ನೋ ಅಂತ ಹೇಳೋದಕ್ಕಿಂತ, ಓಕೆ, ಇನ್ಸ್ಟೆಡ್ ಆಫ್ ಸೇಯಿಂಗ್ ಐ ಡೋಂಟ್ ನೋ, ಐ ಕ್ಯಾನ್ ಲರ್ನ್ ಇಟ್ ಕ್ವಿಕ್ಲಿ. ಈ ಥರ ಹೇಳೋದ್ರಿಂದ ಏನಾಗುತ್ತೆ, ನೀವು ಐ ಡೋಂಟ್ ನೋ ಅಂತ ಹೇಳಿಲ್ಲ, ಬಟ್ ಆದ್ರೂ ಅದನ್ನೇ ಡಿಫ್ರೆಂಟಾಗಿ ಹೇಳಿದ್ದೀರಾ. ಐ ಡೋಂಟ್ ನೋ ಅಂತ ಹೇಳೋದಕ್ಕಿಂತ ಐ ಕ್ಯಾನ್ ಲರ್ನ್ ಇಟ್ ಕ್ವಿಕ್ಲಿ ಅಂತ ಹೇಳಿದ್ರೆ, ಸೊ ಅದು ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಿಲ್ಲ ಅಂತ, ಬಟ್ ನೀವು ಪಾಸಿಟಿವ್ ಆಗಿ ಹೇಳ್ತಿದ್ರೆ ಐ ಕ್ಯಾನ್ ಲರ್ನ್ ಇಟ್ ಕ್ವಿಕ್ಲಿ ಅಂತ. ಸೊ ಇದು ಇನ್ನೊಂದು ಸಿಚುವೇಶನ್. ಮತ್ತೊಂದು ಸಿಚುವೇಶನ್ ತೊಗೊಂಡ್ರೆ, ಯಾವುದಾದ್ರು ಒಂದು ವಿಷಯದ ಬಗ್ಗೆ ನಿಮಗೆ ಏನಾದರೂ ಹೇಳಬೇಕಾಗಿರುತ್ತೆ. ಏನಂದರೆ, ಸೊ ವೆನ್ ಯು ಡೋಂಟ್ ನೋ ಆನ್ ಆನ್ಸರ್, ಓಕೆ, ಸೊ ಯಾವುದೋ ಒಂದು ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಅವಾಗ ನೀವೇನು ಹೇಳ್ಬೋದು, ದಟ್ಸ್ ಇಂಟ್ರೆಸ್ಟಿಂಗ್, ವಾಟ್ ಯು ಥಿಂಕ್. ಅಂದರೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಆದ್ರೂ ದಟ್ಸ್ ಇಂಟ್ರೆಸ್ಟಿಂಗ್, ವಾಟ್ ಯು ಥಿಂಕ್ ಅಂತ ಹೇಳಿದಾಗ ಅವರು ಅದನ್ನು ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಲಾಸ್ಟ್ ಒಂದು ಏನು ಇನ್ಸಿಡೆಂಟ್ ಅಂದರೆ, ವೆನ್ ಗೆಸ್ಟ್ ಸೇಸ್ ಇಟ್ಸ್ ಟೂ ಮಚ್ ಫುಡ್, ಓಕೆ, ಸೊ ನೀವು ಎಲ್ಲ ರೆಸ್ಟೋರೆಂಟ್ ಹೋಗಿರ್ತೀರ, ತುಂಬಾ ಫುಡ್ ಆರ್ಡರ್ ಮಾಡಿರ್ತೀರ, ಅವಾಗ ನೀವು ಅವ್ರಿಗೆ ನೀವು ಯಾರು ಇನ್ವೈಟ್ ಮಾಡಿ ಅದಕ್ಕೆ ಫುಡ್ ಆರ್ಡರ್ ಮಾಡಿರ್ತಾರೆ, ಅವಾಗ ಟೂ ಮಚ್ ಫುಡ್ ಅಂತ ಹೇಳ್ತಾರೆ. ಅವಾಗ ನೀವು ಏನು ಹೇಳ್ಬೋದು ಅಂದರೆ, ಯು ಡಿಸರ್ವ್ ಟು ಎಂಜಾಯ್. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಸೊ ನೀವು ಅವರಿಗೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಈ ಥರ ನೀವೆಲ್ಲ ಫುಡ್ ಆರ್ಡರ್ ಮಾಡಿ ಯು ಡಿಸರ್ವ್ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಸಂತೋಷ ಆಗುತ್ತೆ. ಸೊ ಇದೆಲ್ಲ ಕೆಲವು ವರ್ಡ್ಸ್ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅದ್ರ ಮೇಲೆ ನಮ್ಮದು ಕಾನ್ಫಿಡೆನ್ಸ್ ಎಷ್ಟಿದೆ, ನಮ್ಮ ಒಂದು ವ್ಯಕ್ತಿತ್ವ ಏನಿದೆ ಅಂತ ಬೇರೆಯವರು ಒಂದು ಗೇಜ್ ಮಾಡೋ ಅವಕಾಶ ಇರುತ್ತೆ. ಸೊ ಇದು 4-5 ಇನ್ಸಿಡೆನ್ಸಸ್ ಹೇಳಿದ್ದೀನಿ. ಅದೇ ಥರ ನೀವು ನೋಡಿ, ಸೊ ಸಿಂಪಲ್ ಆಗಿರೋ ವರ್ಡ್ಸ್ ಯೂಸ್ ಮಾಡೋದಕ್ಕಿಂತ ಬೇರೆ ವರ್ಡ್ಸ್ ಯೂಸ್ ಮಾಡಿದ್ರೆ, ಸೊ ಕಾಮನ್ ಆಗಿ ಯಾರು ಮಾತಾಡಿದ್ರೆ ಅದಕ್ಕಿಂತ ಬೇರೆ ವರ್ಡ್ಸ್ ಯೂಸ್ ಮಾಡಿದಾಗ ಬೇರೆಯವರು ನಿಮ್ಮ ವ್ಯಕ್ತಿತ್ವನ ಬೇರೆ ಥರ ನೋಡ್ತಾರೆ. ಅದು ತುಂಬಾ ಚೆನ್ನಾಗಿ ನಿಮ್ಮ ಒಂದು ಸಕ್ಸಸ್ಗಾಗಲಿ, ನಿಮ್ಮ ಒಂದು ನಡತೆ, ಮತ್ತು ನಿಮ್ಮ ಒಂದು ಯಾವುದಾದ್ರು ಆಫೀಸಲ್ಲಿ ನೀವು ಯಾವ ಒಂದು ಲೆವೆಲ್ಗೆ ಹೋಗ್ತಾ ಇರ್ತೀರ, ಮತ್ತು ಬೇರೆಯವ್ರು ನಿಮ್ಮ ಯಾವ ಥರ ನೋಡ್ತಾರೆ ಅದೆಲ್ಲ ತುಂಬಾ ಚೇಂಜ್ ಆಗುತ್ತೆ. ಇದು ನಿಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿ ವ್ಯಾಲ್ಯೂ ಆಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.